ಬಾಲನ ಮೇಲೆ ಡೌಟ್ ಶುರುವಾಗಿದೆ ವರ್ಧನ್ಗೆ. ಯಾಕೆ ಅಂತಂದರೆ ಅವ್ರು ಮಾಡೋ ಬಿಹೇವಿಯರ್ ಆಗಿರ್ಬೋದು ಪ್ರತಿಯೊಂದು ತುಂಬಾ ಡೌಟು ಕ್ರಿಯೇಟ್ ಆಗೋಗ್ಬಿಟ್ಟಿದೆ ಇಲ್ಲಿ ಒಂದು ಕಡೆ. ಸೊ ಇನ್ನೊಂದು ಕಡೆ ಮಗಳು ಇದ್ದಾಳೆ ಅನ್ನೋ ಒಂದು ಡೌಟ್ ಕೂಡ ಬರ್ತಾ ಇದೆ ಇವನಿಗೆ. ನೋಡಬೇಕು ಏನಾಗುತ್ತೆ ಏನು ಕತೆ ಅಂತ ಹೇಳ್ಬಿಟ್ಟು. ಇಲ್ಲಿ ಒಂದು ಕಡೆ ಅವ್ರ ಅತ್ತಿಗೆಂತೂ ಚಿತ್ರಹಿಂಸೆ ಕೊಡ್ತಿದ್ದಾಳೆ ಕಾವೇರಿಗೆ. ಸೊ ನೋಡೋಣ ಏನಾಗುತ್ತೆ ಇವತ್ತಿನ ಸಂಚಿಕೆಯಲ್ಲಿ, ನೋಡೋಣ ಬನ್ನಿ. ಎಲ್ಲ ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ಪವನ್ ಸುನಿ ಲೈಫ್ ಸ್ಟೈಲ್ಗೆ ಎಲ್ಲರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಅಯ್ಯೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ರಾಣಿ ಸೀರಿಯಲ್ ಸಂಚಿಕೆನ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ ಏನು ಇರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಪುಟ್ಟದೊಂದು ಲೈಕ್ ಕೊಡಿ. ಸೊ ಎಷ್ಟು ಚೆನ್ನಾಗಿ ಕಮೆಂಟ್ ಆಗ್ತಾ ಇದ್ದೀರಾ ಅಂದರೆ ನೀವೆಲ್ಲ ನೀವು ಚೆನ್ನಾಗಿ ಹೇಳ್ತಾ ಇದ್ದೀರಾ, ಸ್ಟೋರಿ ಸೂಪರಾಗಿ ಹೇಳ್ತಾ ಇದ್ದೀರಾ, ತುಂಬ ಜನ ಎಕ್ಸ್ಪ್ಲೇನ್ ಮಾಡ್ತೀರಾ ಅಂತ ಹೇಳ್ತಾ ಇದ್ದೀರಾ. ನಿಜವಾಗೂ ನೀವು ಆ ರೀತಿ ಹೇಳ್ತಾ ಇದ್ದರೆ ನಾನು ಇನ್ನೂ ಚೆನ್ನಾಗಿ ಹೇಳಬೇಕು ಅನ್ನೋದು ನನಗೆ ಖುಷಿ ಆಗುತ್ತೆ. ನಿಮ್ಮೆಲ್ಲರಿಗೂ ಕಮೆಂಟ್ ಹಾಕೋರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ಏನೇ ಡೌಟ್ ಇದ್ದರೂ ಕೂಡ ಕಮೆಂಟ್ ಹಾಕ್ಕೊಳ್ಳಿ ಆಯಿತಾ. ಸೊ ಬನ್ನೀಗ ಶುರು ಮಾಡೋಣ. ಇನ್ನೇನಿಲ್ಲಿ ಸರಳ ರಮ್ಮ ಬಂದುಬಿಟ್ಟು ತುಂಬಾ ನೋಯಿಸ್ತಾ ಇರ್ತಾಳೆ ಮನಸ್ಸನ್ನ ಕಾವೇರಿಗೆ. ಇಲ್ಲಿ ರಾಣಿ ನಿಂತಿರ್ತಾಳಲ್ವಾ, ನೀನು ಒಳಗಡೆ ಹೋಗಿ ಕುಂಟೆಬಿಲ್ಲಿ ಆಟ ಆಡ್ಕೊ ಮಗು ಅಂತ ಹೇಳ್ಬಿಟ್ಟು ರಾಣಿಗೆ ಹೇಳ್ತಾಳೆ ಅವರಮ್ಮ. ಅಮ್ಮ ಬಾರಮ್ಮ ನೀನು ಆಟ ಆಡೋ ಅಂತ ಕಾವೇರಿ ಕರೆದಾಗ, ಇಲ್ಲ ಕುಂಟೆಬಿಲ್ಲಿ ಆಟ ಬೇಡ ಒಳಗಡೆ ಏನಾದರೂ ಹೋಗಿ ಆಟ ಆಡ್ಕೊ ಅಂತೇಳಿ ಮಗಳ ಕಳಿಸ್ಬಿಡ್ತಾಳೆ. ಇನ್ನು ಇಲ್ಲಿ ಒಂದು ಕಡೆ ಸರಳರಮ್ಮ ಅಂತೂ ಏನೇನೋ ಮಾತಾಡ್ಕೊಂಡು ತುಂಬ ನೋವು ಮಾಡ್ತಾ ಇರ್ತಾಳೆ ಕಾವೇರಿಗೆ. ಅದೇನು ಅಂತಂದರೆ, ನೋಡಮ್ಮ ಕಾವೇರಿ ಒಂದು ಕೆಲಸ ಮಾಡೋ, ನೀನು ಇನ್ನೇನು ಇನ್ನೊಂದು 4-5 ದಿನ ಜೈಲಲ್ಲಿ ಇಲ್ಲಿ ಮನೇಲಿ ಇರ್ತೀಯ ಅಷ್ಟೇ ನೀನು, ಆಮೇಲೆ ಜೈಲಿಗೆ ಹೋಗ್ಬಿಡ್ತೀಯ. ನೀನು ಒಂದು ಕೆಲಸ ಮಾಡು, ನಿನ್ನ ಮಗಳನ್ನ ಯಾಕೆ ಅವ್ರ ತಂದೆ ಹತ್ರ ಸೇರಿಸ್ಬಾರ್ದು. ನೋಡು, ತಂದೆ ಗಂಡ ಹೆಂಡತಿ ಸಂಬಂಧ ಅಂತಂದರೆ 1-2 ದಿನ ಜಗಳ, 1-2 ದಿನ ಮುನ್ಸು ಅದೆಲ್ಲ ಇದ್ದೇ ಇರುತ್ತೆ. ಕಾಮನ್ ಅದೆಲ್ಲನ ಗಂಡ ಹೆಂಡತಿ ಅಂತಂದಮೇಲೆ ಜಗಳಗಳು ಇದ್ದೇ ಇರ್ತವೆ. ಈಗ ನೀನೇ ನೋಡ್ತಾ ಇದೆಯಲ್ಲ ಇಲ್ಲಿ ನನ್ನ ಸರಳನೂ ಅಳಿಯಂದ್ರೆ ಎಷ್ಟು ಜಗಳ ಆಡ್ತಾರೆ, ಒಂದು ನಿಮಿಷ ನೆಮ್ಮದಿಯಾಗಿರಲ್ಲ. ಅಂದರೆ ಅಣ್ಣ ಅದಕ್ಕೆ ಜಗಳ ಆಡ್ತಾರ ಅಂತ ಕಾವೇರಿ ಕೇಳ್ತಾಳೆ. ಜಗಳ ಆಡ್ತಾರಾ? ಅಯ್ಯೋ ನಿನಗೆ ಗೊತ್ತಾಗೋದು ಬೇಡ ಅಂತೇಳಿ ಸರಳಾಗಿ ಹೇಳಿರೋದು ನಿಮ್ಮಣ್ಣ. ಅದಕ್ಕೋಸ್ಕರ ಈ ವಿಷಯನೆಲ್ಲ ಮುಚ್ಚಿಟ್ಟಿದ್ದಾಳಮ್ಮ ನಿಮ್ಮ ಅತ್ತಿಗೆ. ಒಂದಿನೂ ನೆಮ್ಮದಿಲ್ಲ ಅವರಿಬ್ಬರು ಮಧ್ಯದಲ್ಲಿ, ಸುಮ್ಮನೆ ಬೆಂಕಿ ಎತ್ಕೊಂಡು ಉರಿತಾ ಇರುತ್ತೆ ಅವರಿಬ್ಬರು ಮಧ್ಯದಲ್ಲಿ ಅಂತೇಳಿ ಸುಮ್ಮನೆ ಇಲ್ದಿದ್ದೆಲ್ಲ ಹೇಳ್ಬಿಡ್ತಾಳೆ. ಇನ್ನು ಕಾವೇರಿಗಂತೂ ತುಂಬ ನೋವಾಗ್ತಾ ಇರುತ್ತೆ. ಸೊ ನಿಮ್ಮ ಗಂಡನ ಹತ್ರ ಕಳಿಸ್ಬಿಡು ಅಂದರೆ ಅವ್ರ ತಂದೆ ಹತ್ರ ಸೇರಿಸಿ ನೀನು ಆರಾಮ ಜೈಲಿಗೆ ಹೋಗಂತ ಹೇಳಿದಾಗ, ಇಲ್ಲ ನಾನು ಅದು ಮಾತ್ರ ಯಾವುದೇ ಕಾರಣಕ್ಕೂ ಮಾಡೋದಿಲ್ಲ ಅತ್ತೆ. ಯಾಕೆ ಅಂತಂದರೆ ನಾನು ಅದು ಇಷ್ಟ ಇಲ್ಲ ಅಂತ ಅಂದಾಗ, ಮತ್ತೆ ಏನು ಮಾಡ್ತೀಯಾ, ಅವಳ ನೀನು ನಿನ್ನಿಂದನೇ ಕರ್ಕೊಂಡೋಗ್ಬಿಡು ಜೈಲಿಗೆ ಅಂತೇಳಿ ಮತ್ತೆ ಹೇಳ್ತಾಳೆ. ಅದೆಲ್ಲ ರೂಲ್ಸ್ ಇಲ್ಲ ಅತ್ತೆ, ಆ ರೀತಿ ಎಲ್ಲ ಕರ್ಕೊಂಡೋಗೋ ರೂಲ್ಸ್ ಇದ್ದರೆ ನಾನು ಕಳಿಸ್ತಾನೆ ಇಲ್ಲಿಗೆ ಅಂತ ಕಾವೇರಿ ಹೇಳ್ತಾಳೆ. ಮತ್ತು ಇದು ಬಿಟ್ಟರೆ ಬೇರೆ ಏನಿದೆಯಮ್ಮ, ನೋಡಮ್ಮ ಅವಳಿರೋದ್ರಿಂದ ನೀನಿರೋದ್ರಿಂದ ಅಂತ ನಾನು ಹೇಳ್ತಾ ಇಲ್ಲ, ಆದರೆ ನನ್ನ ಮಗಳು ಗೋಲ್ಡ್ ನೋಡೋಕ್ಕಾಗ್ತಾಯಿಲ್ಲ, ನನ್ನ ಮಗಳು ಸಂಕಟನ ನೋಡೋಕ್ಕಾಗ್ತಿಲ್ಲ. ಅವರಿಬ್ಬರು ಗಂಡ ಹೆಂಡತಿ ಜಗಳಾಡೋದನ್ನ ಕಿತ್ತಾಡೋದನ್ನ ನೋಡ್ತಾ ಇದ್ರೆ ನನಗೆ ತುಂಬಾ ಬೇಜಾರಾಗ್ತಿದೆ. ಒಳೊಳಗೆ ಏನೋ ನಿಮ್ಮ ಅಣ್ಣ ಹೊಡಿತಿದ್ದಾನೆ ಅಂತ ಅನ್ನಿಸ್ತಿದೆ ನನ್ನ ಮಗಳಿಗೆ ಅಂತ ಕೇಳ್ತಾಳೆ. ಅತ್ತೆ ಆ ರೀತಿ ಮಾಡೋಕ್ಕೆ ನಮ್ಮ ಅಣ್ಣ ಸಾಧ್ಯನಿಲ್ಲ, ಹೊಡೆಯೋದೆಲ್ಲ ಮಾಡಲ್ಲ ಅಂದರೆ ನನಗೆ ಆ ಥರ ಅನ್ನಿಸ್ತಿದೆ ಕಣಮ್ಮ, ನಿನ್ನಣೆಗೂ ನಾನು ಯಾಕಮ್ಮ ಸುಳ್ಳು ಹೇಳಿ ಅಂತ ಎಷ್ಟು ತಲೆ ಕೆಡಿಸ್ತಾಳೆ ಅಂದರೆ ಕಾವೇರಿಗೆ. ತಲೆ ಕೆಡಿಸೋದಕ್ಕಿಂತ ಹೆಚ್ಚಿನಾಗಿ ಮನಸ್ಸನ್ನ ತುಂಬ ನೋವು ಮಾಡ್ತಾಳೆ ಬಿಡಿ. ಸೊ ಹಂಗಂದ ತಕ್ಷಣ ಕಾವೇರಿ ಮಾತ್ರ ತುಂಬ ಫೀಲ್ ಮಾಡಿಕೊಂಡು ಕೊನೆಗೆ ಅಳ್ತಲೇ ಇರ್ತಾಳೆ. ಅದೆಲ್ಲ ಆದಮೇಲೆ, ನೋಡಮ್ಮ ಕಾವೇರಿ ಒಂದು ಕೆಲಸ ಮಾಡು, ಇದೆಲ್ಲ ಬೇಡ ಅಲ್ವಾ, ನೀನು ಕರ್ಕೊಂಡು ಹೋಗೋಕ್ಕಾಗಲ್ಲ, ಮತ್ತು ನೀನು ಅಪ್ಪನ ಹತ್ರನೂ ಕಳಿಸಲ್ಲ ಅಂತ ಹೇಳ್ತಾ ಇದೆಯವ್ರು. ಸೊ ಹಾಗಿದ್ರೆ ಒಂದು ಕೆಲಸ ಮಾಡು, ಸುಮ್ಮನೆ ಅನಾಥಾಶ್ರಮಕ್ಕೆ ಸೇರಿಸ್ಬಿಡು ಅಂತ ಹೇಳ್ಬಿಡ್ತಾಳೆ. ಕಾವೇರಿಗಂತೂ ತುಂಬಾ ಶಾಕ್ ಆಗುತ್ತೆ. ಇಲ್ಲಿ ಒಂದು ಕಡೆ ಬಾಲ ಸಿಗಾಕೊಳ್ಳೋ ಟೈಮ್ ಬಂದಿದೆ ಅಂತ ಹೇಳಿದ್ನಲ್ವ, ಅದು ಮಣಿ ರೂಮಿಂದ ಸಾಕ್ಷಿ ವಿಷಯನ ಮಾತಾಡ್ಕೊಂಡು ಹೊರಗಡೆ ಬರಬೇಕಾದಾಗ ಹೋಗಿ ಹೊರದಲ್ಲಿ ನಿಂತು ಬಿಡ್ತಾನೆ. ಸೊ ನಿಂತ ತಕ್ಷಣವೇ, ಏನು ಬಲ ಯಾಕೆ ಇಲ್ಲಿಂದ ಬರ್ತಾ ಇದೆಯಾ, ಏನು ಮಾಡ್ತಾ ಇದೆಯಾ ಅಂತೇಳಿ ಡೌಟಿಂದ ಕೇಳ್ತಾನೆ. ಅವನಂತರ ಆ ಕಡೆ ಈ ಕಡೆ ಎಲ್ಲ ಕಣ್ಣು ಮಾಡಿಕೊಂಡು ಮುಖ ನೋಡ್ದಂಗೆ ಮಾತಾಡ್ತಾ ಇರ್ತಾನೆ. ಸೊ ಅವನಿಗೆ ತುಂಬಾ ಭಯ ಶುರು ಆಗ್ಬಿಟ್ಟಿರ್ತದೆ, ಏನು ಆನ್ಸರ್ ಮಾಡ್ಬೇಕನ್ನೋದೇ ಗೊತ್ತಾಗ್ತಾ ಇರಲ್ಲ. ಇನ್ನು ಇಲ್ಲಿ ಒಂದು ಕಡೆ ಅಜ್ಜಿ ಪ್ರಶ್ನೆಗಳಿಗೆ ಇವಳ ಹತ್ರ ಪಾಪ ತುಂಬ ಗೊಂದಲದಿಂದ ಉತ್ತರನ ಕೊಡ್ತಾಳೆ. ಹೋಗಿ ಅನಾಥಾಶ್ರಮಕ್ಕೆ ಸೇರಿಸ್ಬಿಡು, ನನ್ನ ಮಗಳಿಗೆ ನೆಮ್ಮದಿ ಇಲ್ಲ, ನನ್ನ ಮಗಳಿಗೆ ಒಂಥರ ಸಂಕಟಾಗಿ ಹೋಗ್ಬಿಟ್ಟಿದೆ, ನಿನ್ನ ಮಗಳು ಬಂದಾಳಿದ್ದ ಪ್ರಾಬ್ಲಮ್ ಆಗೋಗ್ಬಿಟ್ಟಿದೆ ಅಂದರೆ ಏನು ಕತೆ ಜಗಳ ಆಡ್ತಾರೆ ಇಬ್ಬರು, ನನ್ನ ಹತ್ರ ಹೇಳಲೇ ಇಲ್ಲ ಅಂತ ಕಾವೇರಿ ಕೇಳಿದಾಗ, ಇನ್ನೇನ್ಕಮ್ಮ ಜಗಳ ಆಡ್ತಾರೆ, ದುಡಿಮೆ ಇಲ್ಲ, ಶ್ರೀಮಂತತನ ಇಲ್ಲ, ಈ ಮನೆಗೆ ನನ್ನ ಮಗಳ ಕೊಟ್ಟಿದ್ದು ತುಂಬ ಚೆನ್ನಾಗಿರಲಿ, ತುಂಬ ಚೆನ್ನಾಗಿ ಬದುಕಲಿ ಅಂತ ಕೊಟ್ಟೆ, ಆದರೆ ಇಲ್ಲಿ ನೋಡಿದ್ರೆ ದುಡ್ಡಿಗೆ ತುಂಬಾ ಪ್ರಾಬ್ಲಮ್ ಇದೆ, ದುಡ್ಡಿಲ್ಲ ಅಂತಲೇ ಅವರಿಬ್ಬರು ಅಷ್ಟೊಂದು ಕಿತ್ತಾಡೋದು. ಅದರಲ್ಲಿ ಬಂದು ಈಗ ಮಗಳು ಬೇರೆ ಇಲ್ಲೇ ಬಂದು ಕೂತಿದ್ದಾಳೆ, ಎಲ್ಲ ತುಂಬ ಕಷ್ಟ ಆಗುತ್ತಲ್ವ. ಅವಳು ನೆಮ್ಮದಿನ ಕಿತ್ಕೊತಾ ಇದ್ದಾರಮ್ಮ ಎಲ್ಲರೂ ಸೇರಿಕೊಂಡು. ಈಗಳಮ್ಮ ನಿನ್ನ ಕೈ ಮುಗಿದು ಬೇಡ್ಕೊತೀನಿ, ಹೇಗಾದರೂ ಮಾಡಿ ಇದೊಂದು ನೀನು ತೀರ್ಮಾನ ಮಾಡಿಬಿಟ್ಟು ಹೋಗು, ನನ್ನ ಮಗಳ ಜೀವನನ ಸರಿ ಮಾಡುವಂಥ ಅಜ್ಜಿ ಇಲ್ದಿದ್ದೆಲ್ಲ ಕೇಳ್ಕೊಬಿಡ್ತಾಳೆ. ಸೊ ಕಾವೇರಿಗೆ ತುಂಬಾ ಬೇಜಾರಾಗ್ಬಿಡುತ್ತೆ. ಇನ್ನು ಇಲ್ಲಿ ಒಂದು ಕಡೆ ಪ್ರಶ್ನೆಗಳಿಗೆ ಉತ್ತರ ಕೊಡೋಕ್ಕಾಗದೆ ಒದ್ದಾಡ್ತಾ ಇರ್ತಾನೆ ಯಾರು, ಬಾಲ. ಸೊ ಏನಿಲ್ಲ ಬಸ್ಸು, ಇಲ್ಲೇ ಬಂದಿದ್ದೆ, ಏನು ಗೊತ್ತಾ, ನಿಮ್ಗೆ ಯಾರೋ ಹೊಡೆದ್ನಲ್ವಾ, ಅವ್ನು ಯಾರು ಅಂತೇಳಿ ಇಲ್ಲೆಲ್ಲಾದರೂ ಒಂದು ಪ್ರೂಫ್ ಸಿಗುತ್ತಾ ಅಂತೇಳಿ ಬಂದಿದ್ದೆ ಅಂತೇಳಿ ಹೇಳ್ತಾನೆ. ಬಲ
ಇಲ್ಲಿ ನನಗೆ ಹೊಡೆದೇ ಇಲ್ವಲ್ಲ, ಇಲ್ಲೇ ಹುಡುಕ್ತಾ ಇದೆಯಾ, ಇಲ್ಲೇನಿದೆ ಅಂತ ಹೇಳ್ಬಿಟ್ಟು ಕೇಳ್ತಾನೆ ಮತ್ತೆ ಡೌಟಲ್ಲಿ. ಹಂಗೇನಿಲ್ಲ ಬಸ್ಸು, ಇಲ್ಲೇನಾದರೂ ಇರಬಹುದಾ ಅಂಥೇಳಿ ಹುಡುಕ್ತಾ ಇದ್ದೆ ಅಂತೇಳಿ ಮ್ಯಾನೇಜ್ ಮಾಡ್ತಾ ಇರ್ತಾನೆ. ಯಾಕೆ ಬಲ ಈ ಥರ ಎಲ್ಲ ಒಂದು ಸ್ವಲ್ಪ ಕನ್ಫ್ಯೂಷನ್ಸಲ್ಲಿ ಹೇಳ್ತಾ ಇರ್ತೀಯ, ನೀನು ಖಂಡಿತ ಹುಡುಕ್ತಾ ಇದೆಯಾ ಅಂತೇಳಿ ಮತ್ತೆ ಕೇಳ್ತಾನೆ. ಹೌದು ಬಸ್ಸು, ನಿಮ್ಗೆ ಅದು ಯಾವ ನೋಡ್ದಿದ್ದಾನೋ ಅವನ್ನ ಹುಡುಕ್ಲೇಬೇಕು ಅಂತೇಳಿ ಈ ರೀತಿ ಹುಡುಕ್ತಾ ಇದ್ದೀನಿ ಬಸ್ಸು ಅಂತ ಹೇಳ್ಬಿಟ್ಟು ಹೇಳ್ತಾನೆ. ನನಗೆ ಒಂದು ಫೋನ್ ಬಂದ್ಬಿಡುತ್ತೆ. ಫೋನ್ ಬಂದ ತಕ್ಷಣವೇ ನಮ್ಮ ಫ್ರೆಂಡೇ ಫೋನ್ ಮಾಡಿರ್ತಾನೆ. ಬಸ್ಸು ನನ್ನ ಫ್ರೆಂಡ್ ಫೋನ್ ಮಾಡಿದ್ದಾನಂತೇಳಿ ಆ ಫೋನ್ನ ರಿಸೀವ್ ಮಾಡಿಕೊಂಡು, ಬಸ್ಸು ಬರ್ತೀನಿ ಬಸ್ಸು, ನನ್ನ ಫ್ರೆಂಡ್ ಫೋನ್ ಮಾಡಿದ್ದಾನಂತೇಳಿ ಅಲ್ಲಿ ನಿಂತ್ಕೊಂಬಂದಂಗೆ ಹೊರಟ್ಬಿಡ್ತಾನೆ. ಗೂಗ್ಲಿಗೆ ಫೋನ್ ಮಾಡಿರ್ತಾನೆ. ಸೊ ಅದಾದಮೇಲೆ ಬಾಲುನಿಗಂತೂ ವರ್ಧನ್ಗಂತೂ ಇನ್ನೂ ಸ್ಟ್ರಾಂಗಾಗಿ ಡೌಟ್ ಬರುತ್ತೆ. ಏನೋ ಇಲ್ಲಿ ಸರಿಯಿಲ್ಲ ಅಂತ ಅನ್ನಿಸ್ತಿದೆಯಲ್ಲ, ಏನು ನಡೀತಿದೆ ಇಲ್ಲಿ, ಏನಾದರೂ ಮಣಿನ ಕೂಡಾಕಿರೋದು ಇವ್ನಿಗೆ ಏನಾದರೂ ಗೊತ್ತಾಯ್ತಾ, ಮಣಿನ ಏನಾದರೂ ಮೀಟ್ ಮಾಡ್ತಿದ್ದಾನ, ಸೊ ಏನಾಗ್ತಿದೆ ಇಲ್ಲಿ, ಅವ್ನು ಬಿಹೇವಿಯರೇ ಒಂಥರ ಇದೆಯಲ್ಲ ಅಂತೇಳಿ ಡೌಟ್ ಶುರುವಾಗಿ ಹೋಗ್ಬಿಡ್ತು ಯಾರಿಗೆ, ವರ್ಧನ್ಗೆ. ಇನ್ನು ಇಲ್ಲಿ ಒಂದು ಕಡೆ ಸರಳ ತುಂಬ ಚೆನ್ನಾಗಿ ರೆಡಿಯಾಗಿ ಸೀರೆನ ಉಟ್ಕೊಂಡು ಹೊರಗಡೆ ಬಂದ್ಬಿಟ್ಟು, ಚಂದು ಮಕ್ಕಳ ಇದು ಹೇಗೆ ಕಾಣಿಸ್ತಿದೆ ನನಗೆ ಸೀರೆ, ಚೆನ್ನಾಗಿ ಕಾಣಿಸ್ತಿದ್ಯಾ ಅಂತ ಹೇಳ್ಬಿಟ್ಟು ಸರಳ ಕೇಳ್ತಾಳೆ. ಅವಾಗ ಇಬ್ಬರು ಮಕ್ಕಳು ಇದ್ಬಿಟ್ಟು ತುಂಬ ಚೆನ್ನಾಗಿ ಕಾಣಿಸ್ತಿದೆ ಅಂತೇಳಿ ರಾಣಿ ಒಂದೇ ಒಂದು ಮಾತಾಡ್ತಾಳೆ. ಅಂದರೆ ಅವಳಿಗೆ ದೇವಸ್ಥಾನದಲ್ಲಿ ಆ ಸೀರೆನ ಅಮ್ಮನಿಗೆ ಕೊಡು ಅಂತೇಳಿ ಕೊಟ್ಟಿರ್ತಾರೆ. ಅವಳೊಂದು ವ್ರತ ಮಾಡಿರ್ತಾಳಲ್ವ ಅವ್ರ ಅಮ್ಮ ಸಿಗಲಿ ಅಂತೇಳಿ ಹಿಂದಿನ ಸಂಚಿಕೆಯಲ್ಲಿ. ಅತ್ತೆ ಇದು ಅಮ್ಮನತ್ತೆ ಸೀರೆ, ದೇವಸ್ಥಾನದಲ್ಲಿ ಕೊಟ್ಟಿದ್ರಲ್ಲ ಆ ಸೀರೆ ಅಂತ ಅಷ್ಟೇ ಅವಳು ಹೇಳೋದು. ಅದಕ್ಕೆ ಸರಳ ಒಂದು ರಂಪ ಮಾಡ್ತಾಳೆ, ಏನೇ ನಿಮ್ಮ ಅಮ್ಮನ ಸೀರೆನ ಉಟ್ಕೊಬಾರ್ದೇನೆ ನಾನು, ಹಾಗಾದ್ರೆ ನಾನೇನು ಗೊತ್ತಿಲ್ದಾಳೇನೆ, ಹಾಗೆ ಹೀಗೆ ಇವಳ ಹತ್ರ ನಾನು ಅನ್ನಿಸ್ಕೋಬೇಕಾ, ನನಗೆ ಇವಳ ಹತ್ರ ಈ ಮನೇಲಿ ಬೆಲೆನೇ ಇಲ್ಲ, ಇವಳೇನು ದೊಡ್ಡ ನಾನು ಇವಳು ಅಂದಂಗೆ ಅನ್ನಿಸ್ಕೋಬೇಕಾ, ನನ್ನ ಪ್ರಶ್ನೆ ಮಾಡೋಷ್ಟು ದೊಡ್ಡೊಳಗಿದೆಯೇನೆ ನೀನು, ಒಂದು ಸೀರೆ ಉಟ್ಕೊಂಡಿದ್ದಕ್ಕೆ ಇಷ್ಟೆಲ್ಲ ಮಾತಾಡ್ತಿದ್ದೀಯ ನೀನು ಅಂದರೆ, ಅಯ್ಯೋ ಅತ್ತೆ ಆಗಲ್ಲ ಅತ್ತೆ, ಇದನ್ನು ದೇವಸ್ಥಾನದಲ್ಲಿ ಅಮ್ಮನಿಗೆ ಅಂತ ಕೊಟ್ಟಿದ್ರಲ್ವಾ, ಅದಕ್ಕೋಸ್ಕರ ಆ ರೀತಿ ಹೇಳಿದೆ ಅಷ್ಟೇ ಅತ್ತೆ ನಾನು ಅಂತ ಅಂದರೂ ಕೂಡ ಬಿಡೋದಿಲ್ಲ, ಬಾಯಿಗೆ ಬಂದಂಗೆ ಬೈತಾಳೆ. ಇನ್ನು ಅಷ್ಟರಲ್ಲೇ ಅವ್ರ ಅಮ್ಮನೂ ಕಾವೇರಿ ಇಬ್ಬರು ಒಳಗಡೆಯಿಂದ ಮಾತಾಡಿಕೊಂಡು ಹೊರಗಡೆಯಿಂದ ಬರ್ತಾರೆ. ಬಿಡೆ ಹೋಗ್ಲಿ ಮಗು ಅವಳು ಅಂತೇಳಿ ಅವ್ರ ಅಮ್ಮ ಹಂಗೆ ತಿಪ್ಪೆ ಸಾರ್ಸೋಕ್ಕೋಸ್ಕರ ಆ ರೀತಿ ಅಂತಾಳೆ. ಆದರೂ ಕೂಡ ರಾಣಿಗೆ ಬಾಯಿಗೆ ಬಂದಂಗೆಲ್ಲ ಬೈದು, ಇವಳ ಹತ್ರ ಅನ್ನಿಸ್ಕೋಬೇಕು, ಇವಳ ಹತ್ರ ಏನು ಇವಳು ಮಹಾ ದೊಡ್ಡಿದು, ಹಾಗೆ ಹಿಂಗೆ ಈ ಸೀರೆನು ಬಂಗಾರ ಸೀರೆನಾ ಅಂತೇಳಿ ಏನೇನು ಚುಚ್ಚಿ ಮಾತಾಡ್ಬಿಡ್ತಾಳೆ. ಸೊ ಕೋಪ ಮಾಡಿಕೊಂಡು ಒಳಗಡೆ ಹೋಗ್ಬಿಡ್ತಾಳೆ. ಸೊ ಒಳಗಡೆ ಹೊರಟೋದ ತಕ್ಷಣನೇ ರಾಣಿ ಬಂದ್ಬಿಟ್ಟು ಅವ್ರ ಅಮ್ಮನ ಹತ್ರ, ಅಮ್ಮ ನಾನೇನು ಅನ್ನಲಿಲ್ಲಮ್ಮ, ನಾನು ಅಷ್ಟೇ ಕೇಳಿದ್ದು ಅಂದರೆ ನಾನು ತಪ್ಪಾಯ್ತೇನಮ್ಮ, ನಾನೇನಾದ್ರು ತಪ್ಪಾಗಿ ಮಾತಾಡಿದ್ನ ಅಂತ ರಾಣಿ ಕೇಳ್ತಾಳೆ. ಇಲ್ಲ ರಾಣಿ ನೀನೇನು ತಪ್ಪಾಗಿ ಮಾತಾಡಿಲ್ಲ ಅಂತೇಳಿ ಅವರಮ್ಮ ಸಮಾಧಾನ ಮಾಡ್ತಾಳೆ ರಾಣಿಗೆ. ಸೊ ನೋಡ್ದ ಕಾವೇರಿ ಏನು ನಡೀತಿದೆ ಇಲ್ಲಿ ಮನೇಲಿ ಅಂತ ಹೇಳ್ಬಿಟ್ಟು ಅಂತೇಳಿ ಮತ್ತೆ ಅವರಮ್ಮ ಚುಚ್ಚಿ ಮಾತಾಡ್ತಾಳೆ. ಅಷ್ಟರಲ್ಲೇ ಸೀರೆ ಬಿಚ್ಚಾಕ್ಬಿಟ್ಟು ತಗೊಂಡು ಬಂದು ಮಕ್ಕೆಸ್ಬಿಡ್ತಾಳೆ ರಾಣಿಗೆ. ತಗೊಳ್ಳಿ ನಿನ್ನ ಸೀರೆ ಯಾರಿಗೆ ಬೇಕು ಅಂತ ಹೇಳ್ಬಿಟ್ಟು ರಾಕ್ಷಸಿ ಥರ ಬಿಹೇವ್ ಮಾಡ್ತಾಳೆ ಸರಳ ಅಂತೂ. ನಾನೊಂದು ಮಾತು ಹೇಳ್ತೀನಿ, ಇದೆಲ್ಲ ನಿಜ ಜೀವನದಲ್ಲಿ ನಡೆಯೋದೇನೆ. ಸೊ ಏನಾಗ್ತಿದೆ ಅಂತಂದರೆ ಇಲ್ಲೆಲ್ಲ ಸ್ವಾರ್ಥ ತುಂಬಿದೆ ಪ್ರಪಂಚದಲ್ಲಿ. ಒಂಥರ ಅದಕ್ಕೇನು ಹದಿನೇರು ಈ ರೀತಿ ಕಚ್ಚಾಡೋದು ಒಂದು 50% 60% ಪ್ರಪಂಚದಲ್ಲಿ ಇದ್ದಿದ್ದೇನೆ. ಒಂದು ಅರ್ಧ ಜನ ತುಂಬ ಅಂಡರ್ಸ್ಟ್ಯಾಂಡಿಂಗಲ್ಲಿ ಇರ್ತಾರೆ ಅಂತಲೇ ಹೇಳ್ಬೋದು. ಸೊ ನನ್ನ ಒಂದು ಪರ್ಸ್ನಲ್ ವಿಷಯದಲ್ಲಿ ತೊಗೊಳಕ್ಕೆ ಹೋದರೆ ನಾವು ಅದಕ್ಕೇನು ಹದಿನೇರಂತೂ ಯಾವತ್ತೂ ಜಗಳಾಡಿಲ್ಲ. ನಾವು ಒಂಥರ ಫ್ರೆಂಡ್ಸ್ ಥರ ಇರ್ತೀವಿ, ಅಷ್ಟು ಚೆನ್ನಾಗಿರ್ತೀವಿ ಬಿಡಿ. ನಮ್ಮದೊಂದು ಹೇಳಬೇಕು ಅಂತಂದರೆ ನಾವು ತುಂಬ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ತುಂಬ ಚೆನ್ನಾಗಿರ್ತೀವಿ. ಈ ರೀತಿ ಯಾವತ್ತೂ ಕಿತ್ತಾಡಿಲ್ಲ ನಾವು. ನಿಮ್ಗೆ ಹೇಗೆ ಅನಿಸುತ್ತೆ, ನೀವು ಹೇಗಿರ್ತೀರಂತ ಒಂದು ಕಮೆಂಟ್ ಮಾಡಿ. ಇನ್ನೇನು ಇವರಿಬ್ಬರು ಬೈತಾ ಇರ್ತಾರೆ. ಅಂದರೆ ಸರಳ ಬಾಯಿಗೆ ಬಂದಂಗೆ ಬೈತಾ ಇರ್ತಾಳೆ. ಅದಕ್ಕೆ ದಯವಿಟ್ಟು ಕ್ಷಮಿಸ್ಬಿಡಿ, ಅದಕ್ಕೆ ಅವಳೇನೋ ಗೊತ್ತಿಲ್ಲದಲ್ಲೇ ತಪ್ಪು ಮಾಡಿದ್ದಾಳೆ, ಅವಳ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ ಅಂತೇಳಿ ಕ್ಷಮೆ ಕೇಳ್ತಾಳೆ. ಆ ಕ್ಷಮೆ ಕೇಳಿದರೂ ಕೂಡ ಸರಳ ಸುಮ್ಮನೆ ಇರೋದಿಲ್ಲ. ಈ ಮನೇಲಿ ನನಗೆ ಬೆಲೆನೇ ಇಲ್ಲ, ಈ ಮನೇಲಿ ನನಗೇನು ಗಿಮ್ಮತ್ ಕೂಡ ಇಲ್ಲ, ಬಾರಮ್ಮ ಹೋಗೋಣ ಮನೆ ಬಿಟ್ಟು, ಈ ಮನೆ ಬಿಟ್ಟು ಫಸ್ಟ್ ಹೋಗ್ಬಿಡೋಣ, ನಾವು ಇಲ್ಲಿ ಇರೋದೇ ಬೇಡ ಅಂತೇಳಿ ಅವ್ರ ಅಮ್ಮನ ಕೈ ಹಿಡ್ಕೊಂಡು ಎಳಿತಾ ಇರ್ತಾಳೆ. ಅವ್ರ ಅಮ್ಮ ಸಮಾಧಾನ ಮಾಡ್ತಾ ಇರ್ತಾಳೆ. ಸುಮ್ಮನಿರೆ ಯಾಕೆ ಇಷ್ಟೊಂದೆಲ್ಲ ರಂಪ ಮಾಡ್ತೀಯ, ಅವಳೇನೋ ಮಗು ಕಣೆ ಗೊತ್ತಾಗಿಲ್ಲ, ಕಾವೇರಿ ತುಂಬ ಬೇಜಾರಾಗುತ್ತೆ, ಸುಮ್ಮನಿರೆ ಅಂತ ತಿಪ್ಪೆ ಸಾರಿಸ್ತಾ ಇರ್ತಾಳೆ ಅಜ್ಜಿ. ಆವಾಗ ಇನ್ನೇನು ಮತ್ತೆ ಇನ್ನೊಂದ್ಸರಿ ಸಾರಿ ಕೇಳ್ತಾಳೆ ಕಾವೇರಿ. ಅದಕ್ಕೆ ಏನೋ ಗೊತ್ತಿಲ್ಲ ಬಿಡೋದಕ್ಕೆ, ಅವಳೇನೋ ತಪ್ಪಾಗಿ ಮಾತಾಡಿದ್ದಾಳೆ, ದಯವಿಟ್ಟು ಬೇಜಾರು ಮಾಡ್ಕೊಬಿಡಿ ಅಂತ ಮತ್ತೆ ಸಾರಿ ಕೇಳ್ತಲೇ ಇರ್ತಾಳೆ. ಸೊ ಆವಾಗ ಇನ್ನೂ ಅವರಮ್ಮ ಒಂದು ಮಾತು ಹೇಳ್ತಾಳೆ, ಈ ಮನೇನೆ ನಿನಗೆಗೋಸ್ಕರ ಅದಕ್ಕೆಗೋಸ್ಕರ ಅಂತೇಳಿ ಬರ್ಕೊಟ್ಟಿದ್ದಾಳೆ ಕಣೆ ಅವಳು, ಅದನ್ನು ನೀನು ನೆನ್ಪಿಟ್ಕೊ, ಈ ಮನೆ ಅವಳು ನಿನಗೆ ಕಣೆ ಕೊಟ್ಟಿರೋದು, ಕಾವೇರಿ ಬಿಡಮ್ಮ, ಅವಳಿಗೇನೋ ಗೊತ್ತಾಗಿಲ್ಲ, ಏನೋ ನನ್ನ ಮಗಳು ಗೊತ್ತಿಲ್ಲದಲ್ಲೇ ಮಾತಾಡಿದ್ದಾಳೆ ಅಂತೇಳಿ ಅವರಮ್ಮ ಮಾತಾಡ್ತಾ ಇರ್ತಾಳೆ ಹೋಗಿ. ಸೊ ಸರಳ ಮಾತ್ರ ಇಲ್ಲ, ಮನೆ ಬಿಟ್ಟು ಹೋಗಲೇಬೇಕು ಅಂತ ನಾನು ಇರಲ್ಲ, ಬಾರಮ್ಮ ಹೋಗೋಣ ಅಂತ ಡಿಸಿಷನ್ ತೊಗೊಂಡಿರ್ತಾಳೆ. ಅಷ್ಟರಲ್ಲೇ ಕಾವೇರಿ ಇದ್ಕೊಂಡು, ಅದಕ್ಕೆ ಇದು ನಿನ್ನ ಮನೆ, ಅದಕ್ಕೆ ನಾವು 2 ದಿನ ಬಂದಿದ್ದು ಅಷ್ಟೇ ಬಂದಿರೋದು, ಸೊ ನೀನಿರೋದಕ್ಕೆ ನೀನು ಯಾಕೆ ಅದಕ್ಕೆ ಮನೆ ಬಿಟ್ಟು ಹೋಗ್ತೀಯ ಅಂತ ಹೇಳಿದಾಗ, ಬಿಡೆ ಹೋಗಲಿ ಕಾವೇರಿನ ಕ್ಷಮಿಸ್ಬಿಡೆ ಅಮ್ಮ, ಅವಳು ಕೂಡ ಕ್ಷಮಿಸೇ ಹೋಗಲಿ ಅಂತ ಹೇಳ್ಬಿಟ್ಟು ಹೇಳ್ಕೊಡ್ತಾಳೆ ಅವರಮ್ಮ. ಹೋಗಲಿ ಬಿಡು, ಏನೋ ಸಣ್ಣ ಹುಡುಗಿ ಅಂತ ಸುಮ್ಮನಾಗಿದ್ದೀನಿ, ಇಲ್ಲ ಅಂತಂದರೆ ಅವಳಿಗೆ ಏನಿತ್ತೋ ನನಗೆ ಗೊತ್ತಿಲ್ಲ ಅಂತೇಳಿ ಸರಳ ಮತ್ತೆ ಕೋಪ ಮಾಡ್ಕೊತಾಳೆ.
ಅತ್ತೆ ದಯವಿಟ್ಟು ಕ್ಷಮಿಸಿ ಅತ್ತೆ ಅಂತ ಹೇಳ್ಬಿಟ್ಟು ಮತ್ತು ಅವ್ರ ಅತ್ತೆನ ಕ್ಷಮೆ ಕೇಳ್ತಾಳೆ. ಮತ್ತು ಕಾವೇರಿ ಕೂಡ ಕ್ಷಮೆ ಕೇಳ್ತಾಳೆ. ಕ್ಷಮಿಸ್ಬಿಡಿ ಅದಕ್ಕೆ, ಏನೋ ಅವಳಿಗೆ ಗೊತ್ತಿಲ್ಲದೆ ತಪ್ಪಾಗಿ ಹೋಗಿದೆ, ಈ ರೀತಿ ಮತ್ತೆ ಆಗಲ್ಲ ಅಂತ ಹೇಳ್ಬಿಟ್ಟು ಅವಳ ಪಾಪ ಹಗ್ ಮಾಡಿಕೊಂಡು ಪ್ರೀತಿ ಮಾಡ್ತಾಳೆ ಮಗಳನ್ನ. ಸೊ ಅದೆಲ್ಲ ಆಯಿತು. ಇಲ್ಲಿ ಒಂದು ಕಡೆ ಇವ್ರದ್ದು ಒಂದು ಕಾಮಿಡಿ, ಇಲ್ಲಿ ಟೀ ಕುಡಿಯೋಕ್ಕೆ ಅಂತ ಬಂದಿರ್ತಾರೆ. ಸೊ ಲಾಯರು ಟೀ ಕುಡಿದ್ಬಿಟ್ಟು ದುಡ್ಡು ಕೊಡೋಣ ಅಂಥೇಳಿ ಜೋಬಲ್ಲಿ ಕೈ ಇಡ್ತಾನೆ, ದುಡ್ಡೇ ಇರಲ್ಲ ಲಾಯರ್ ಹತ್ರ. ಆವಾಗ ದುಡ್ಡು ಕೊಡಿ ಅಂಥೇಳಿ ಟೀ ಅಂಗಡಿಯವ್ರು ಕೇಳಿದರೆ, ಸರ್ 500 ರೂಪಾಯಿ ನೋಟ್ ಐತೆ, ಅದನ್ನು ಚೇಂಜ್ ಮಾಡಿಸಿಲ್ಲ, ನಿಮ್ಮ ಹತ್ರ ಚೇಂಜ್ ಇರಲ್ವಲ್ಲ, ಅದಕ್ಕೆ ಇನ್ನೊಂದು ಸರಿ ಚೇಂಜ್ ಮಾಡಿಸ್ಬಿಟ್ಟು ಕೊಡ್ತೀನಿ ಅಂದರೆ 2 ತಿಂಗಳಿಂದ ಇದನ್ನೇ ಹೇಳ್ತಿದ್ಯಾ ಟೀ ಚೇಂಜ್ ಇಲ್ಲ ಅಂತ ಹೇಳ್ಬಿಟ್ಟು ಅಂತೇಳಿ ಟೀ ಅಂಗಡಿಯವ್ರು ಹೇಳ್ತಾ ಇರ್ತಾರೆ. ಅಷ್ಟರಲ್ಲೇ ಬಾಲ ಬಂದ್ಬಿಟ್ಟು 500 ರೂಪಾಯಿನ ಕೊಟ್ಬಿಡ್ತಾನೆ. ತಗೊಳ್ಳಿ, ಅದೆಷ್ಟು ಬ್ಯಾಲೆನ್ಸ್ ಇದೆಯೋ ಟೀ ಕುಡ್ದಿರೋದೆಲ್ಲ ಕೊಟ್ಬಿಟ್ಟು ಉಳಿದ್ರೆ ಚೇಂಜ್ನ ನೀವೇ ಇಟ್ಕೊಳ್ಳಿ ಅಂತೇಳಿ ಕೊಟ್ಟಾಗ ಸಡನ್ನಾಗಿ ಎದ್ದಾಳ್ತಾನೆ ಲಾಯರು. ಎದ್ದ ತಕ್ಷಣವೇ ನೀನ್ಯಾಕೆ ನನಗೆ 500 ರೂಪಾಯಿ ಕೊಡಬೇಕು ಅಂತ ಹೇಳ್ಬಿಟ್ಟು ಕೇಳಿದಾಗ, ಅದೇನಿಲ್ಲ ಟೀಗೆ ಬ್ಯಾಲೆನ್ಸ್ ಬರ್ಸಿದ್ದೀನಿ ಅಂತ ಹೇಳಿದ್ರಲ್ವ, ಸೊ ಹಾಗಾಗಿ 500 ರೂಪಾಯಿನ ಕೊಡ್ತಾಯಿದ್ದೀನಿ ನಿನಗೆ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಸೊ ಅದೆಲ್ಲ ಏನೂ ಬೇಡ, ನಮ್ಮ ಟೀ ಕಾಸನ್ನ ನಾವೇ ಕೊಟ್ಕೊತೀವಿ ಅಂತ ಹೇಳ್ಬಿಟ್ಟು ಹೇಳಿದಾಗ, ಮತ್ತು ನಿಮ್ಮಿಂದ ನನಗೆ ಒಂದು ಸಹಾಯ ಆಗಬೇಕು. ನಾನು ಕಾವೇರಿನ ಪೆರೋಲಿಂದ ಬಿಡಿಸ್ಕೊಬಂದಿದ್ದೀನಿ ಅಂತ ನಿಮ್ಗೆ ಅದು ಗೊತ್ತಿರೋ ವಿಷಯನೇ. ಆದರೆ ಇವಾಗ ಇನ್ನೊಂದು ಸಹಾಯ ಆಗಬೇಕು ಲಾಯರ್ ಸಾಹೇಬ್ರೆ. ಏನು ಗೊತ್ತಾ, ಕಾವೇರಿನ ಯಾವುದೇ ಕಾರಣಕ್ಕೂ ಜೈಲಲ್ಲಿ ಇರೋವಾಗ ಬಿಡೋಂಗಿಲ್ಲ, ಅವಳ ಈಚೆ ಕರ್ಕೊಂಡು ಬರಬೇಕು ಅಂತೇಳಿ ಹೇಳ್ತಾ ಇರ್ತಾನೆ. ಇನ್ನು ಇಲ್ಲಿ ಒಂದು ಕಡೆ ಊಟಕ್ಕೆ ಇಕ್ತಾ ಇರ್ತಾಳೆ ಕಾವೇರಿ. ಇವತ್ತು ಇನ್ನೊಂದು ವಿಷಯ ಗೊತ್ತಾಗ್ಬಿಡುತ್ತೆ ಅವಳಿಗೆ. ಸೊ ಅನ್ನ ಸುಡೋದನ್ನ ಮಗುಗಿಡ್ತಾಳೆ, ಅವಳು ತಂಗಳನ್ನ ಇಟ್ಕೊಂಡು ತಿಂತಾ ಇರ್ತಾಳೆ, ಚಂದಗೂ ಬಿಸಿದು ಇಟ್ಟಿರ್ತಾಳೆ. ಆಗ ಇವಳು ಏನಂತಾಳಂದರೆ, ರಾಣಿ ಅಮ್ಮ ನನಗೆ ಇದು ಬೇಡ ಅಮ್ಮ, ಸುಡ್ತಾ ಇದೆ, ನನಗೆ ರೈಸ್ ಕೊಡಮ್ಮ, ತಣ್ಣಗೆ ಮೆತ್ತಿಗೆ ಚೆನ್ನಾಗಿರುತ್ತೆ, ನನಗೆ ಡೈಲಿ ಇದೇ ಅನ್ನನೇ ಅತ್ತೆ ಕೊಡೋದು ಅಂತ ಹೇಳ್ಬಿಡ್ತಾಳೆ. ಆವಾಗ ಕಾವೇರಿ ಡೌಟ್ ಬರುತ್ತೆ, ನಿನಗೆ ಇದೇ ಥರ ಅನ್ನ ಡೈಲಿ ನಿಮ್ಮ ಅತ್ತೆ ಕೊಡೋದು ಅಂತ ಕೇಳಿದಾಗ, ಹೌದು ಅಮ್ಮ ನಂಗೆ ಡೈಲಿ ಇದೇ ಥರನೇ ಕೊಡೋದು ಅಂತ ಹೇಳ್ಬಿಡ್ತಾಳೆ. ಅವಾಗ ಇನ್ನೂ ಕಾವೇರಿಗೆ ತುಂಬ ನೋವಾಗ್ಬಿಡುತ್ತೆ. ಹಾಗಾದರೆ ನನ್ನ ಮಗಳಿಗೆ ಡೈಲಿ ತಂಗಳನ್ನ ಕೊಡ್ತಾಳ ಮತ್ತೆ ಅಂತ ಹೇಳ್ಬಿಟ್ಟು, ಸೊ ಏನು ಬೇಡಕ್ಕಂದ ಅಂತೇಳಿ ಮತ್ತೆ ಅದನ್ನೇ ಊಟ ಮಾಡ್ತಾ ಇರ್ತಾಳೆ. ಇನ್ನು ಇಲ್ಲಿ ಒಂದು ಕಡೆ ಬಾಲ ಇಟ್ಕೊಂಡು, ನೋಡು ಏನು ಮಾಡ್ತೀಯೋ ಗೊತ್ತಿಲ್ಲ, ಯಾವ ಥರ ಸಾಕ್ಷಿ ಬೇಕು ಹೇಳು, ಆ ಸಾಕ್ಷಿನ ನಿಮಗೆ ತಂದು ಕೊಡ್ತೀನಿ ನಾನು, ಆದರೆ ಕಾವೇರಿ ಜೈಲಿಂದ ಬೇಗ ಈಚೆ ಬರಬೇಕು ಅಂತೇಳಿ ಲಾಯರ್ನ ಕೇಳ್ತಾ ಇರ್ತಾರೆ. ಅಲ್ಲ, ನೀನೇ ಹೋಗಿ ಬಲವಾದ ಸಾಕ್ಷಿ ಕೊಟ್ಟು ಕೊಲೆ ಮಾಡಿದ್ದಾಳೆ ಅಂತ ಹೇಳಿ ಆರೋಪ ಮಾಡಿ ಈಗ ನೀನೇ ಬಿಡಿಸ್ಕೊತೀನಿ ಅಂತ ಹೇಳ್ತಾ ಇದೆಯಲ್ಲ, ಇದೆಲ್ಲ ಕೋರ್ಟಲ್ಲಿ ನಡೆಯಲ್ಲ, ನಾನು ಯಾವುದೇ ಕಾರಣಕ್ಕೂ ಸುಳ್ಳು ಹೇಳೋಕ್ಕೆ ರೆಡಿ ಇಲ್ಲ ಅಂತಂದಾಗ, ನೀವು ಸುಳ್ಳು ಹೇಳ್ಬಿಡಿ, ನಾನು ಸಾಕ್ಷಿ ತಂದು ಕೊಡ್ತೀನಿ, ಕಾವೇರಿನ ಈಚೆ ಕರ್ಕೊಬರ್ಬೇಕು ಅಷ್ಟೇ ಅಂತ ಹೇಳಿದಾಗ, ಇದಕ್ಕೆ ಈ ಥರ ಬದಲಾವಣೆ ಅಂತ ಹೇಳಿ ಕೇಳ್ತಾರೆ. ಅದೆಲ್ಲ ಗೊತ್ತಾಗೋ ಟೈಮ್ ಬಂದಿಲ್ಲ, ಮುಂದೆ ಗೊತ್ತಾಗುತ್ತೆ, ಅವಳ ಫಸ್ಟು ಆದಷ್ಟು ಬೇಗ ಈಚೆ ಕರ್ಕೊಂಡು ಬರಬೇಕಷ್ಟೇ ಅಂತೇಳಿ ಬಾಲ ಹೇಳ್ತಾನೆ. ಅದೆಲ್ಲ ಆದಮೇಲೆ ಸರಿ ಆಯಿತು, ಹಾಗಿದ್ರೆ ಯಾವ ಥರ ಸಾಕ್ಷಿ ಬೇಕು ಅಂದರೆ ಸ್ಟ್ರಾಂಗಾಗಿರಬೇಕು ಸಾಕ್ಷಿ ಅಂತ ಲಾಯರ್ ಕೂಡ ಹೇಳ್ತಾರೆ. ಸೊ ಅದೆಲ್ಲ ಆಯಿತು. ರಾಣಿ ಚೆನ್ನಾಗಿದ್ದಾಳ, ರಾಣಿ ತಂಗಿ ಇದ್ದಾಳಲ್ಲ ಅವಳು ಚೆನ್ನಾಗಿದ್ದಾಳ, ಅಂದರೆ ರಾಣೆ ರಮ್ಮ ಅವಳು ಚೆನ್ನಾಗಿದ್ದಾಳ ಅಂತ ಹೇಳ್ಬಿಟ್ಟು ಕೇಳ್ತಾ ಇರ್ತಾನೆ. ಯಾಕೆಂದರೆ ಇಂದಿನ ಒಂದು ಎಪಿಸೋಡಲ್ಲಿ ರಾಣಿ ಇವ್ರ ತಂಗಿ ಮಗಳು ಅಂತೇಳಿ ಸತ್ಯಣ್ಣ ಪರಿಚಯ ಮಾಡಿದ್ರೆ, ಸತ್ಯಣ್ಣ ಇವನ ಮುಖ ತೋರಿಸ್ದಂಗೆ ರಾಣಿ ಗೊತ್ತಾಗ್ಬಿಡುತ್ತೆ ಕಾವೇರಿ ಮಗಳು ಅಂತ, ಈ ಥರ ಒಂದು ಕನ್ಫ್ಯೂಷನ್ ಶುರುವಾಗಿರುತ್ತೆ. ಅದಕ್ಕೋಸ್ಕರ ರಾಣಿ ರಮ್ಮ ನೀನು ತಂಗಿ ಅಲ್ವಾ, ಚೆನ್ನಾಗಿದ್ದಾರ, ಸಿಕ್ಕಿದ್ರೆ ಅವರು ಅಮ್ಮನ ಹುಡ್ಕೊಡ್ತೀನಿ ಅಂತ ಬೇರೆ ಕೇಳಿದ್ದೆ ಅಂಥೇಳಿ ಏನೇನೋ ತಲೆ ಹೊಡೆದ್ಬಿಡ್ತಾನೆ ಚೆನ್ನಾಗೆ. ಅವನಿಗೆ ಒಂಥರ, ನಾನು ಅವಳ ಲವ್ ಮಾಡ್ತಾಯಿದ್ದೆ, ಈಗ ತಂಗಿ ಅಂತ ಬೇರೆ ಇವ್ನು ಹೇಳ್ತಿದ್ದಾನಲ್ಲ, ಇದು ಯಾವತ್ತಾ ಹಣಪರ ಅಂತ ಹೇಳ್ಬಿಟ್ಟು ತುಂಬ ತಲೆ ಕೆಡಿಸ್ಕೊತಾನೆ ಲಾಯರು. ಸೊ ಅದೆಲ್ಲ ಆಯಿತು. ಇನ್ನು ಬಾಲ ಅದನ್ನೆಲ್ಲ ಹೇಳಿ ಹೊರಟೋಗ್ತಾನೆ. ರಾಣಿನ ಕೇಳಿದೆ ಅಂತ ಹೇಳು ಅಂತ ಹೇಳಿ. ಸೊ ಯಾವುದೋ ಇದು ತಂಗಿ ಅಂತ ಹೇಳ್ತಾರಲ್ಲೋ, ಅಯ್ಯೋ ಈ ಸತ್ಯ ಮಾಡಿದ್ದು ಒಂದೊಂದಲ್ಲ ಎಡವಟ್ಟು. ನನ್ನ ಅವತ್ತು ರಾಣಿ ತಂಗಿ ಮಗಳು ಅಂತ ಹೇಳಿಬಿಟ್ರು. ಸೊ ಹಾಗಾಗಿ ಇವನು ನಾನು ತಪ್ಪು ತಿಳ್ಕೊಂಡು ರಾಣಿ ಕಾವೇರಿನ ತಂಗಿ ಅಂತ ಹೇಳ್ತಾರೆ ಅಂತಂದರೆ, ಇವನು ಇದ್ಕೊಂಡು ಹಂಗೆ ಮತ್ತೆ ನಿನ್ನೆ ಹೆಂಡ್ತಿ ಆಗಿದ್ರೆ ಇವತ್ತು ತಂಗಿ ಅಂತ ಹೇಳ್ತಾರೆ, ಹಂಗೇನೆ ಇವಾಗೆಲ್ಲ ಒಂದು ಸ್ವಲ್ಪ ಕಾಲನೇ ಚೇಂಜ್ ಆಗಿ ಹೋಗ್ಬಿಟ್ಟಿದೆ, ಯಾರ್ಯಾರನ್ನ ತಂಗಿನೋ ಯಾರ್ಯಾರು ಇದು ಅಂತ ಹೇಳ್ಬಿಟ್ಟು ಅವನು ಹೇಳ್ತಾ ಇರ್ತಾನೆ. ಇವತ್ತಿನ ಸಂಚಿಕೆ ಇಲ್ಲಿಗೆ ಮುಗಿತಾ ಇದೆ. ನಾಳೆ ಅಂತೂ ಎಪಿಸೋಡು ಮಸ್ತ್ ಮಜಾ. ಯಾಕೆಂದರೆ ರಾಣಿಗೆ ಮಗಳಿರೋ ವಿಷಯ ಗೊತ್ತಾಗುತ್ತೆ ಒಂದು ಕಡೆ, ಅದು ಯಾರಿಂದ ಏನು ಯಾವ ಥರ, ಸೊ ಯಾವ ಥರ ದ್ವೇಷ ತೀರಿಸ್ಕೊತಿದ್ದಾನೆ ಇಲ್ಲಿ ಬಾಲ ವರ್ಧನ್ ಮೇಲೆ ಅನ್ನೋದೆಲ್ಲ ನಾಳೆ ಮುಖವಾಡಗಳು ಒಂದೊಂದೇ ಈಚೆ ಬರ್ತಾ ಇದ್ದಾವೆ. ಸೊ ನಾಳೆವರೆಗೂ ವೆಯ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ನೋಡಿರೋರಿಗೆಲ್ಲ ಥ್ಯಾಂಕ್ ಯು.